ಯುವಕರ ಶಕ್ತಿಗೆ ಶಾಸಕ ಭರತ್ ರೆಡ್ಡಿ ಕರೆ. ಬಳ್ಳಾರಿಯಲ್ಲಿ ಕರ್ನಾಟಕ ಯುವ ಜಾಗೃತಿ ವೇದಿಕೆ ಉದ್ಘಾಟನೆ. ಬಳ್ಳಾರಿ ನಗರದ ಮೋಖಾ ರಸ್ತೆಯಲ್ಲಿರುವ ಕೆಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಯುವಕರಿಂದ ಯುವಕರಿಗೋಸ್ಕರ ಹಾಗೂ ಉತ್ತಮ ಸಮಾಜಕ್ಕಾಗಿ ಎಂಬ ಘೋಷಣೆಯೊಂದಿಗೆ ಕರ್ನಾಟಕ ಯುವ ಜಾಗೃತಿ ವೇದಿಕೆಯ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿದ್ದು, ಯುವಕರ ಶಕ್ತಿ, ಸಮಾಜ ನಿರ್ಮಾಣದಲ್ಲಿ ಅವರ ಪಾತ್ರ ಮತ್ತು ಹೋರಾಟದ ಅಗತ್ಯತೆ ಕುರಿತು ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಭಾಷಣ ಮಾಡಿದ ಯಾಲ್ಪಿ ವಲಿ ಭಾಷಾ ಅವರು ಯುವಕರ ಪಾತ್ರ, ಜವಾಬ್ದಾರಿ ಹಾಗೂ ಸಮಾಜ ನಿರ್ಮಾಣದಲ್ಲಿ ಅವರ ಶಕ್ತಿಯ ಮಹತ್ವವನ್ನ ವಿವರಿಸಿದರು. ಇದೇ ವೇಳೆ ಮಾತನಾಡಿದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿಯಲ್ಲಿ ಯುವಕರಿಗಾಗಿ ಒಂದು ಬಲವಾದ ವೇದಿಕೆ ನಿರ್ಮಾಣವಾಗಬೇಕು. ನಾನು ಶಾಸಕನಾಗಿ ಮಾತ್ರವಲ್ಲ, ಸಮಾಜ ಸೇವಕನಾಗಿ ಮತ್ತು ಯುವಕರ ಬೆಂಬಲಿಗನಾಗಿ ಇಲ್ಲಿ ಬಂದಿದ್ದೇನೆ ಎಂದು ಹೇಳಿದರು. ಯುವಕರು ಪ್ರಶ್ನಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದ ಅವರು, ಕರ್ನಾಟಕದ ಯುವಕರಿಗೆ ಉದ್ಯೋಗದಲ್ಲಿ ಆದ್ಯತೆ ಸಿಗಬೇಕೆಂದು ಆಗ್ರಹಿಸಿದರು. ಖಾಸಗಿ ಕಂಪನಿಗಳು ಹಾಗೂ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಹೊರ ರಾಜ್ಯದವರು ಹೆಚ್ಚು ಉದ್ಯೋಗ ಪಡೆಯುತ್ತಿರುವುದನ್ನು ಉಲ್ಲೇಖಿಸಿದ ಅವರು, ಬಳ್ಳಾರಿ ಮತ್ತು ಕರ್ನಾಟಕದ ಯುವಕರಿಗೂ ಸಮಾನ ಅವಕಾಶ ದೊರೆಯಬೇಕೆಂದರು. ಈ ಭರತ್ ರೆಡ್ಡಿ ಯಾರಿಗೂ ಬಗ್ಗುವುದಿಲ್ಲ. ತಾಯಿ ಕನಕದುರ್ಗಮ್ಮ ಹಾಗೂ ಬಳ್ಳಾರಿ ಜನತೆಗೆ ಮಾತ್ರ ಬಗ್ಗುತ್ತೇನೆ ಎಂದು ಹೇಳುವ ಮೂಲಕ ಯುವಕರಿಗೆ ಭರವಸೆ ನೀಡಿದರು. ತುಂಗಭದ್ರಾ ನದಿಯಿಂದ ಬಳ್ಳಾರಿಗೆ ಕುಡಿಯುವ ನೀರು ತರಲು ಸುಮಾರು 1,200 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ನಡೆಯುತ್ತಿದ್ದು, 270 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಬಳ್ಳಾರಿ ಸ್ಮಾರ್ಟ್ ಸಿಟಿ ಆಗಬೇಕಾದರೆ ಉತ್ತಮ ರಸ್ತೆ, ಕುಡಿಯುವ ನೀರು ಹಾಗೂ ಮೂಲಭೂತ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಂದು ಶಾಸಕ ಭರತ್ ರೆಡ್ಡಿ ಹೇಳಿದರು. ಮುಂದಿನ ದಿನಗಳಲ್ಲಿ 10 ರಿಂದ 20 ಸಾವಿರ ಯುವಕರನ್ನ ಒಗ್ಗೂಡಿಸಿ ದೊಡ್ಡ ಮಟ್ಟದ ಹೋರಾಟ ನಡೆಸುವ ಅಗತ್ಯವಿದೆ ಎಂದ ಅವರು, ಸ್ಥಳೀಯ ಯುವಕರ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಯುವಕರು ಮಾದಕ ವಸ್ತುಗಳಿಂದ ದೂರವಿರಬೇಕು ಎಂದು ಸಲಹೆ ನೀಡಿದ ಶಾಸಕ ಭರತ್ ರೆಡ್ಡಿ, ಡ್ರಗ್ಸ್ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸಿದ್ಧನಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವ ಜಾಗೃತಿ ವೇದಿಕೆಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಚಂದ್ರು, ಜಿಲ್ಲಾಧ್ಯಕ್ಷರಾಗಿ ಕಿರಣ್ ಕುಮಾರ್, ಉಪಾಧ್ಯಕ್ಷರಾಗಿ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಹೊನ್ನೂರ್ ಸ್ವಾಮಿ, ಕಾರ್ಯದರ್ಶಿಯಾಗಿ ಶಿವು ಅವರನ್ನ ಆಯ್ಕೆ ಮಾಡಲಾಯಿತು. ನಗರ ಘಟಕದಲ್ಲಿ ಪ್ರಸಾದ್, ನಗರಾಧ್ಯಕ್ಷರಾಗಿ ರಾಮು, ಉಪಾಧ್ಯಕ್ಷರಾಗಿ ಅಬ್ದುಲ್ ರಜಾಕ್, ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಶ್ರೀನಿವಾಸ್, ಬಳ್ಳಾರಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದರು. ಕೆಲಸ ಮಾಡಿದ್ರೆ ಅವೆಲ್ಲ ಹಕ್ಕು ನಮ್ಮ ಬಳ್ಳಾರಿ ಜನತೆಗೆ, ನಮ್ಮ ಕನ್ನಡ ಜನತೆಗೆ ಅದೇ
ಹೋರಾಟ ಮಾಡಬೇಕು ಎನ್ನುವುದನ್ನು ಆರಂಭಿಸಿದೆ. ಇವತ್ತು ಸ್ವತಂತ್ರ ಮಾಡ್ತಿರಲಿಲ್ಲ. ಇವತ್ತು ನೀವು ಅದೇ ರೀತಿ ಅದನ್ನು ಹೋರಾಟ ಮಾಡಿ ಈ ಫ್ಯಾಕ್ಟರಿಗಳಲ್ಲಿ ನಮ್ಮ ಜನತೆಗೆ ನಮ್ಮನ್ನು ಹೋರಾಟ ಮಾಡಿಕೊಂಡ್ರೆ ಮುಂಬರುವ ದಿನಮಾನದಲ್ಲಿ ನಿಮ್ಮ ಮನೆ ಆಗಿರ್ಬೋದು, ಮಾನವೀಯರಾಗಿರ್ಬೋದು, ನಮ್ಮ ಈ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಒಳ್ಳೆಯ ಅತಿ ಶೀಘ್ರದಲ್ಲಿ ಹೋರಾಟ ಯಾಕಂದ್ರೆ ನಮ್ಮ ಒಪ್ಪಿಗೆ ಮಾಡಕ್ಕಾಗಲ್ಲ. ಬೇರೆ ನ್ಯಾಯ ಅವ್ರಿಗೆಲ್ಲ ಯಾರು ಕೊಡ್ತಾರಲ್ಲ. ಈ ಆಲೋಚನೆ ಹೇಳ್ತಿಲ್ಲ ಈ ವೈದ್ಯ ಸಾಗಲ್ಲ. ಯಾಕಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಮೊಬೈಲ್ ಏನಿದೆ ಇವತ್ತು ಬಹಳಷ್ಟು ಜನ ಇವೆಲ್ಲ ಹೇಳಬೇಕು ಪ್ರಶ್ನೆ ಮಾಡಬೇಕು. ಇವಾಗ ಯಾವ ರಾಜ್ಯದಲ್ಲಿ ಯಾಕೋ ಒಳ್ಳೆಯದಾದ್ರೆ ನಾವು ಖುಷಿ ಪಡ್ತೀವಿ. ಅದೇ ಬಳ್ಳಾರಿಯಲ್ಲಿ ನಮ್ಮ ಯುವಕರು ಒಗ್ಗೂಡಿ ನಮ್ಮ ಬಳ್ಳಾರಿಗೆ ನ್ಯಾಯ ಸಿಗಬೇಕು. ನಮ್ಮ ಬಳ್ಳಾರಿಗೆ ಏನ್ ಮಾಡಿಸಲಾಗಿರ್ಬೋದು, ಏನ್ ಆಗಿರ್ಬೋದು, ಏನ್ ಅನುದಾನ ಬಳ್ಳಾರಿಯನ್ನು ಪ್ರಶ್ನೆ ಮಾಡಬೇಕು. ನಮ್ಮ ಬಳ್ಳಾರಿಗೆ ಯುವಕರ ಸ್ವತಂತ್ರ ಬಳ್ಳಾರಿಯಲ್ಲಿ ನಮ್ಮ ಚಂದ್ರಗುಡಿಲ್ಲ ಹೋಗುವುದಿಲ್ಲ ಅಂತ ಹೇಳ್ತೀವಿ. ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಮಾಡೇ ಮಾಡ್ತೀವಿ. ಯಾರೇ ಗೌರವ ಮಾಡ್ತೀವಿ, ಯಾರೇ ಅಷ್ಟು ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಹೋರಾಟ ಮಾಡುವಾಗ ಎಷ್ಟೇ ನನಗೆ ಬೆದರಲ್ಲ. ನನ್ನ ಜೊತೆಗೆ ಬಳ್ಳಾರಿ ಜನತೆ ಇವರು ನನ್ನ ಜೊತೆಗೆ ಇದ್ದಷ್ಟು ಬಳ್ಳಾರಿಗೋಸ್ಕರ ಕರ್ನಾಟಕ ಜನತೆಗೋಸ್ಕರ ನಿರಂತರವಾಗಿ ನಾವು ಹೋರಾಟ ಇದೇ ಹೇಳ್ತಾ ನನ್ನ ಅನುಮಾನ ಜೈ ಜೈ ಕನ್ನಡ.